ಅವರು CBSEದು ಪಠ್ಯ ಪುಸ್ತಕದಲ್ಲಿ ಏನು ಹೇಳಿದ್ದಾರೆ ಗಣಿತ ಮತ್ತು ವಿಜ್ಞಾನದ ಬಗ್ಗೆ, ಅದ್ರ ಜೊತೆಗೆ ಇನ್ನೊಂದು ಸಬ್ಜೆಕ್ಟ್ ಏನು ಹೇಳಿದ್ರೆ ಅದನ್ನ ಚಿಂತನೆ ಮಾಡ್ತೀವಿ, ಯಾಕಂದ್ರೆ ಅದು ಆಸ್ ಇಟ್ ಇಸ್ ನಾವು ಹೇಳ್ತೀವಿ. ಆದರೆ CBSE ಓದಿದ್ರೆ ಮಾತ್ರ ಅವರು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಇಲ್ಲ ನಾಳೆ ಹೈಯರ್ ಸ್ಟಡೀಸಿಗೆ ಹೋಗ್ಬೇಕಂತೆಲ್ಲ. ಅದಕ್ಕೆ ಸದಸ್ಯರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಾವು ನಮ್ಮ ಸರ್ಕಾರದಿಂದ ಇಡೀ ದೇಶದಲ್ಲಿ ಫಾರ್ ದ ಫಸ್ಟ್ ಟೈಮ್ ನೀಟು ಮತ್ತು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಮಕ್ಕಳಿಗೆ 25,000 ಮಕ್ಕಳಿಗೆ ಇವತ್ತು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಫ್ರೀಯಾಗಿ ಕೋಚಿಂಗ್ ಕ್ಲಾಸ್ನ 50,000, 5 ಲಕ್ಷ, 10 ಲಕ್ಷ ಕೊಡ್ತಕ್ಕಂಥದ್ದು ನಿಲ್ಲಿಸಿ ಬಡವರ ಮಕ್ಕಳಿಗೆ ಸೇರಿಸ್ತಕ್ಕಂಥ ವ್ಯವಸ್ಥೆನ 25,000 ಮಕ್ಕಳಿಗೆ ಈಗಾಗಲೇ ಚಾಲ್ತಿಯಲ್ಲಿದೆ. ಮಕ್ಕಳು ಅದನ್ನು ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. 25,000 ಮಕ್ಕಳ ಜೊತೆಗೆ ಮಾನ್ಯ ಅಧ್ಯಕ್ಷ ಅವ್ರಿಗೆ ಹಾರ್ಡ್ವೇರ್ ಎಲ್ಲ ಕೊಡ್ತೀವಿ, ಅಂದರೆ ಪೇಪರು ಇದೆಲ್ಲ ಇರ್ತದೆ, ಅವರಿಗೆಲ್ಲ ಲಾಗಿನ್ಸ್ ಎಲ್ಲ ಇರ್ತದೆ. ಅದು ಅಲ್ಲದೆ ಬೇರೆ ಮಕ್ಕಳು ಕೂಡ ಇನ್ಕ್ಲೂಡಿಂಗ್ ಗ್ರಾಮೀಣ ಭಾಗದಲ್ಲಿ ಪ್ರೈವೇಟ್ ಸ್ಕೂಲಲ್ಲಿ ಓದೋರು ಕೂಡ ಈ ಸರ್ಕಾರಿ ಶಾಲೆಯಲ್ಲಿ ಬಂದು ಅದನ್ನು ಟಿವಿಯಲ್ಲೋ ಅವ್ರ ಮೊಬೈಲಲ್ಲೋ ಎಲ್ಲೋ ನೋಡಿ ಅದನ್ನ ಅನುಭವ ತಗೊಳ್ತಕ್ಕಂಥ. ಅದಕ್ಕೆ CBSE ಓದಿದ್ರೇನೆ ನಾಳೆ ಡಾಕ್ಟರ್ ಆಗಬೇಕಾಗಿಲ್ಲ, ಇಲ್ಲೂ ಕೂಡ ಓದಿ ಆಗ್ತಕ್ಕಂಥ ಕೆಪಾಸಿಟಿನ ನಮ್ಮ ಸರ್ಕಾರದಿಂದ, ನಮ್ಮ ಇಲಾಖೆಯಿಂದ ಮಕ್ಕಳನ್ನ ನಾವು ರೆಡಿ ಮಾಡ್ತೀವಿ. CBSE ಹೋದ್ರೆ ಡಾಕ್ಟರ್ ಆಗಬೇಕು ಅಂತಲ್ಲ, UPSC ಎಕ್ಸಾಮ್ಗೆ ಹೋದ್ರೆ CBSE ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂದ್ರೆ